ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೂರದರ್ಶನ ನಮಗೆ ಟಿವಿ ನೋಡೋದನ್ನ ಹೇಳಿಕೊಟ್ಟ ದೇಶದ ಮೊದಲ ಹೆಮ್ಮೆಯ ಸಂಸ್ಥೆ. ಮಾಲ್ಗುಡಿ ಡೇಸ್, ರಾಮಾಯಣ, ವಿಕ್ರಮ್ ಔರ್ ಬೇತಾಳ, ಚಿತ್ರಹಾರ್, ಶಕ್ತಿಮಾನ್ ಹೀಗೆ ಅನೇಕ ಧಾರಾವಾಹಿಗಳು, ಶೋಗಳು ನಮ್ಮೊಂದಿಗೆ ಬೆಸೆದುಕೊಳ್ಳುವಂತೆ ಮಾಡಿದ ಅನನ್ಯ ವಾಹಿನಿ. ಈಗಲೂ ಈ ಕಾರ್ಯಕ್ರಮಗಳು ನಮ್ಮ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ವಾರದಲ್ಲಿ ಒಂದು ದಿನ ಪ್ರಸಾರವಾಗುತ್ತಿದ್ದ ರಾಮಾಯಣ, ಮಹಾಭಾರತ ನೋಡೋದೇ ಒಂದು ಸೊಗಸು. ಹಳ್ಳಿಗಳಲ್ಲಂತೂ ರಾಮಾಯಣ ಮುನ್ನ ನೆಲವನ್ನ ಗುಡಿಸಿ ದೀಪ, ಅಗರಬತ್ತಿ ಬೆಳಗಲಾಗ್ತಾ ಇತ್ತು. ಹಲವೆಡೆ ಪ್ರಸಾದ ಕೂಡ ಹಂಚಲಾಗುತ್ತಿತ್ತು. ಟಿವಿ ಸೆಟ್ಗಳು ತೀರಾ ಅಪರೂಪವಾಗಿದ್ದವು. ಟಿವಿ ಇದ್ದವರ ಮನೆಗಳಲ್ಲಿ ಥಿಯೇಟರ್ನಂತೆ ಜನ ಸೇರುತ್ತಿದ್ದರು. ಕ್ರಿಕೆಟ್ ಇರಲಿ, ಒಲಿಂಪಿಕ್ಸ್ ಇರಲಿ, ಅದಕ್ಕೆ ದೂರದರ್ಶನ ಒಂದೇ ವೇದಿಕೆಯಾಗಿತ್ತು. ಅಲೀಫ್, ಲೈಲಾ, ಚಂದ್ರಕಾಂತ್ ಸೀರಿಯಲ್ಗಳಂತೂ ಮಕ್ಕಳಿಗೆ ಕಥೆಯ ರಸಗವಳ ನೀಡ್ತಿದ್ದವು. ಹೀಗೆ 10 ರೀತಿಯಲ್ಲಿ ಭಾರತೀಯರ ಬದುಕಿನಲ್ಲಿ ಬೆಸೆದು ಹೋಗಿದ್ದ ದೂರದರ್ಶನ ಇಂದು ಕಳೆಗುಂದಿದೆ. ನೋಡೋದಿರಲಿ, ಅನೇಕರಿಗೆ ದೂರದರ್ಶನ ಈಗಲೂ ಪ್ರಸಾರದಲ್ಲಿದೆ ಅನ್ನೋದು ಸಹ ತಿಳಿದಿಲ್ಲ. ಅಷ್ಟರ ಮಟ್ಟಿಗೆ ದೂರದರ್ಶನ ನೇಪಥ್ಯಕ್ಕೆ ಸರಿದಿದೆ. ಹಾಗಾದರೆ ದೂರದರ್ಶನ ಜನಪ್ರಿಯತೆ ಕಳೆದುಕೊಂಡಿದ್ದ ಹೇಗೆ? ಜನಮಾನಸದ ಕಣ್ಮನಿಯಾಗಿದ್ದ ವಾಹಿನಿ ಎಡವಿದ್ದೆಲ್ಲಿ? ಈ ಎಲ್ಲ ಅಂಶಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾಗಳ ಅಬ್ಬರ, ಮಾಡರ್ನ್ ಟಿವಿ ಶೋಗಳ ಆರ್ಭಟ ಇಂದಿನ ಮನರಂಜನಾ ಲೋಕವನ್ನ ಆಳ್ತಾ ಇದೆ. ಆದರೆ ನೀವೇನಾದರೂ 80-90ರ ದಶಕದಲ್ಲಿ ಜನಿಸಿದವರಾಗಿದ್ದರೆ ನಿಮಗೆ ದೂರದರ್ಶನದೊಂದಿಗೆ ಒಂದು ವಿಶಿಷ್ಟವಾದ ಸಂಬಂಧವಿರುತ್ತದೆ. ಒಂದು ಕಡೆ ಸೇರಿ ಟಿವಿ ನೋಡೋದು, ಸಿಗ್ನಲ್ಗಾಗಿ ಮಾಳಿಗೆ ಹತ್ತಿ ಆಂಟನಾ ತಿರುಗಿಸಿ ಪ್ರಯತ್ನ ಪಟ್ಟಿದ್ದು, ಹೀಗೆ ಅನೇಕ ಮರೆಯಲಾಗದ ನೆನಪುಗಳ ಬುತ್ತಿಯೇ ಈ ದೂರದರ್ಶನದೊಂದಿಗೆ ಬಿಚ್ಚಿಕೊಳ್ಳುತ್ತದೆ. ರೇಡಿಯೋ, ಟೇಪ್ ರೆಕಾರ್ಡರ್ಗಳೇ ಮನರಂಜನಾ ಮಾಧ್ಯಮವಾಗಿದ್ದ ಕಾಲದಲ್ಲಿ ಟಿವಿ ಭಾರತಕ್ಕೆ ಬಂದಿದ್ದೇ ಒಂದು ವಿಶಿಷ್ಟ ಸಂಗತಿ. ಅಂದಹಾಗೆ 1959ರಲ್ಲಿ ಅಂದರೆ ಸ್ವತಂತ್ರ್ಯ ಸಿಕ್ಕ 12 ವರ್ಷಗಳ ಬಳಿಕ ಟಿವಿಯನ್ನ ಭಾರತದಲ್ಲಿ ಪರಿಚಯಿಸಲಾಯಿತು. ಅಸಲಿಗೆ ಇದನ್ನ ಪೈಲಟ್ ಪ್ರಾಜೆಕ್ಟ್ ರೂಪದಲ್ಲಿ ದೇಶದಲ್ಲಿ ಪರಿಚಯಿಸಲಾಗಿತ್ತು. ಪ್ರಾಯೋಗಿಕ ರೂಪದಲ್ಲಿಯೇ ಇದನ್ನ ಪ್ರಸಾರ ಮಾಡಲಾಗಿತ್ತು. ಈ ಸಮಯದಲ್ಲಿ ಇದಕ್ಕೆ ಟೆಲಿವಿಷನ್ ಇಂಡಿಯಾ ಅಂತ ಹೆಸರಿಡಲಾಗಿತ್ತು. ಈ ಪ್ರಾಜೆಕ್ಟ್ಗಾಗಿ ಯುನೆಸ್ಕೋ ಭಾರತಕ್ಕೆ ಬರೋಬ್ಬರಿ $20,000 ನೆರವು ನೀಡಿತ್ತು. ವಿಶೇಷ ಅಂದರೆ ಈ ಯೋಜನೆ ಅಡಿಯಲ್ಲಿ 180 ಫಿಲಿಪ್ಸ್ ಟಿವಿ ಸೆಟ್ಗಳನ್ನ ಕೂಡ ಭಾರತಕ್ಕೆ ನೀಡಲಾಗಿತ್ತು. ಯುನೆಸ್ಕೋ ಪ್ರಮುಖವಾಗಿ ಟಿವಿ ಮಾಧ್ಯಮದ ಮೂಲಕ ಶಿಕ್ಷಣಕ್ಕೆ ಒತ್ತು ನೀಡಲು ಬಯಸಿತ್ತು. ಅದೇ ಕಾರಣಕ್ಕಾಗಿಯೇ ಮನೋರಂಜನೆಗಿಂತಲೂ ಮುಖ್ಯವಾಗಿ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ, ಸಾರ್ವಜನಿಕ ತಿಳುವಳಿಕೆಯ ಕಾರ್ಯಕ್ರಮ, ಶೋಗಳಿಗೆ ವಾಹಿನಿಯಲ್ಲಿ ಅತ್ಯಧಿಕ ಆದ್ಯತೆ ನೀಡಲಾಗಿತ್ತು. ಆರೋಗ್ಯ, ಕುಡಿಯುವ ನೀರಿನ ಸುರಕ್ಷತೆ, ನಾಗರಿಕರ ಹಕ್ಕು, ಕರ್ತವ್ಯಗಳು, ರಸ್ತೆ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿತ್ತು. ಅಸಲಿಗೆ ಈ ವಿಷಯಗಳನ್ನ ಒತ್ತಿ ಹೇಳಬೇಕಾದ ಅನಿವಾರ್ಯತೆಯೂ ಇತ್ತು. ಜನರಲ್ಲಿ ಸಾಕ್ಷರತೆಯ ಕೊರತೆ ಇತ್ತು. ವಿಶೇಷವಾಗಿ ಜನಸಾಮಾನ್ಯರಲ್ಲಿ ಶಿಸ್ತಿನ ನಾಗರಿಕ ಪ್ರಜ್ಞೆ ಬೆಳೆಸೋದು ಅತಿ ಮುಖ್ಯವಾಗಿತ್ತು. ಹೀಗಾಗಿ ಯುನೆಸ್ಕೋ ಇಚ್ಛೆಯಂತೆ ಅಂತಹ ಕಾರ್ಯಕ್ರಮಗಳನ್ನೇ ಟಿವಿಯಲ್ಲಿ ತೋರಿಸಲಾಗ್ತಾ ಇತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಟಿವಿ ಬಂದ ಆರಂಭದಲ್ಲಿ ವಾರದಲ್ಲಿ 2 ದಿನ ಮಾತ್ರ ಕಾರ್ಯಕ್ರಮ ಪ್ರಸಾರವಾಗ್ತಿದ್ದವು. ಅದು ಕೇವಲ 2 ಗಂಟೆ ಮಾತ್ರ. ಇಂದಿನ 24x7 ದುನಿಯಾದಲ್ಲಿ ಈ ವಿಷಯ ಸೋಜಿಗ ಅನಿಸಿದ್ರು. ಅಂದಿಗೆ ಅದೇ ದೊಡ್ಡ ವಿಷಯವಾಗಿತ್ತು. 1965ರಲ್ಲಿ ವಾಹಿನಿ ತನ್ನ ಪ್ರಸಾರ ಅವಧಿಯನ್ನ ದಿನಕ್ಕೆ 3 ಗಂಟೆಗೆ ಹೆಚ್ಚಿಸಿತು. ಈ ಅವಧಿಯಲ್ಲಿ 5 ನಿಮಿಷಗಳ ವಾರ್ತಾ ಪ್ರಸಾರ ಕೂಡ ಸೇರಿತ್ತು. ದೂರದರ್ಶನದ ಈ ಬದಲಾವಣೆ ನಡೆ ಜನರ ಮೇಲೆ ವ್ಯಾಪಕ ಪ್ರಭಾವ ಬೀರಿತು. ರೇಡಿಯೋಗಳಿಗೆ ಸೀಮಿತರಾಗಿದ್ದ ಜನ ನಿಧಾನವಾಗಿ ದೃಶ್ಯ ಮಾಧ್ಯಮಕ್ಕೆ ಹೊರಳತೊಡಗಿದ್ರು. 1966ರಲ್ಲಿ ದೂರದರ್ಶನ ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿತು. ಅದರ ಮೂಲಕ ವಾಹಿನಿಯ ಲೋಕಪ್ರಿಯತೆ ಹೊಸ ದಾಖಲೆ ಸೃಷ್ಟಿಸಿತು. ಅಂದಹಾಗೆ ಈ ಕಾರ್ಯಕ್ರಮವೇ ಜನಪ್ರಿಯ ಕೃಷಿ ದರ್ಶನ. ದೇಶದಲ್ಲಿ ಹಸಿರು ಕ್ರಾಂತಿಯ ಯುಗ ಶುರುವಾದಾಗಲೇ ಈ ಕಾರ್ಯಕ್ರಮ ಕೂಡ ಜನಮಾನಸವನ್ನ ತಲುಪಲು ಶುರುವಾಯಿತು. ಸ್ನೇಹಿತರೆ, ಭಾರತ ಕೃಷಿ ಅವಲಂಬಿತ ದೇಶ ಅನ್ನೋದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಸದ್ಯ ಕೃಷಿಯ ಪಾತ್ರ ಕೊಂಚ ಕಡಿಮೆ ಆಗಿದ್ರು ಈಗಲೂ ವ್ಯವಸಾಯವೇ GDPಯಲ್ಲಿ ಮಾತ್ರ ಸ್ಥಾನ ಹೊಂದಿದೆ. ಆದರೆ 1970ರ ಕಾಲಘಟ್ಟದಲ್ಲಂತೂ ಕೃಷಿ ಭಾರತೀಯರ ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು. ಆದರೆ ಕೃಷಿ ವಲಯಕ್ಕೆ ಆಧುನಿಕತೆಯ ಸ್ಪರ್ಶ ಇರಲಿಲ್ಲ. ರಸಗೊಬ್ಬರಗಳ ತಿಳುವಳಿಕೆ, ಹೊಸ ತಳಿಗಳ ಬಗ್ಗೆ ಮಾಹಿತಿ, ಕೃಷಿ ಸಂವರ್ಧನೆ ವಿಚಾರ,
ಇವ್ಯಾವುವು ನಮ್ಮ ರೈತರಿಗೆ ತಿಳಿದಿರಲಿಲ್ಲ. ಹೀಗಾಗಿ ಈ ಕೃಷಿ ದರ್ಶನ ಕಾರ್ಯಕ್ರಮದ ಮೂಲಕ ರೈತರಿಗೆ ಅಗತ್ಯ ಮಾಹಿತಿ ಸಿಗಲು ಶುರುವಾಯಿತು. ವ್ಯವಸಾಯ ಮಾರ್ಗದರ್ಶನ, ಕೀಟ ನಿಯಂತ್ರಣ, ಪೇಟೆ ಧಾರಣೆ ಹೀಗೆ ಅನೇಕ ಮಹತ್ವದ ವಿಷಯಗಳು ಅನ್ನದಾತರಿಗೆ ತಲುಪಲು ಪ್ರಾರಂಭಿಸಿದವು. ಹೆಮ್ಮೆಯ ವಿಚಾರ ಅಂದರೆ ದೂರದರ್ಶನದ ಈ ಲೋಕಪ್ರಿಯ ಕಾರ್ಯಕ್ರಮ ಇಂದಿಗೂ ಟೆಲಿಕಾಸ್ಟ್ ಆಗ್ತಿದೆ. ಜೊತೆಗೆ ದೂರದರ್ಶನದಲ್ಲಿ ಅತಿ ಸುದೀರ್ಘ ಅವಧಿಗೆ ಪ್ರಸಾರವಾದ ಕಾರ್ಯಕ್ರಮ ಅನ್ನುವ ಹೆಗ್ಗಳಿಕೆ ಕೂಡ ಇದಕ್ಕೆ ಸಂದಿದೆ. ಸ್ನೇಹಿತರೆ, ದೂರದರ್ಶನದ ಕಾರ್ಯಕ್ರಮಗಳು 1971ರವರೆಗೆ ಕೇವಲ ದಿಲ್ಲಿಗೆ ಸೀಮಿತವಾಗಿದ್ದವು. ಆದರೆ 1972ರಲ್ಲಿ ಮುಂಬೈ ಹಾಗೂ 1975ರಲ್ಲಿ ಚೆನ್ನೈ, ಅಮೃತ್ಸರ್, ಕೋಲ್ಕತ್ತಾದಂತಹ ಮಹಾನಗರಗಳಲ್ಲಿ ತನ್ನ ಪ್ರಸಾರ ಆರಂಭಿಸಿತು. ಇನ್ನು ಇದೇ ವರ್ಷ ಅಂದರೆ 1975ರಲ್ಲೇ ಟಿವಿ ಚಾನೆಲ್ ಹೆಸರನ್ನ ಬದಲಾಯಿಸಲಾಯಿತು. ಟಿವಿ ಇಂಡಿಯಾ ಇದ್ದಿದ್ದು ದೂರದರ್ಶನವಾಗಿ ಬದಲಾಯಿತು. ಇಂಗ್ಲಿಷ್ನಲ್ಲಿರುವ ಚಾನೆಲ್ ಹೆಸರು ಅಷ್ಟಾಗಿ ಜನಸಾಮಾನ್ಯರಿಗೆ ಅರ್ಥವಾಗ್ತಿರಲಿಲ್ಲ. ಹೀಗಾಗಿ ದೂರದರ್ಶನ ಅಂತ ಬದಲಾಯಿಸಲಾಯಿತು. ಇನ್ನು ಇಷ್ಟೆಲ್ಲ ಪ್ರಯತ್ನಗಳ ಬಳಿಕವೂ ದೂರದರ್ಶನ ಕೇವಲ ಮಹಾನಗರಗಳಿಗೆ ಸೀಮಿತವಾಗಿತ್ತು. ಹೀಗಾಗಿ ದೂರದರ್ಶನವನ್ನ ಭಾರತದ ಹಳ್ಳಿಗೂ ತಲುಪಿಸುವ ಮಹತ್ತರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಅದರ ಫಲ ಎನ್ನುವಂತೆ 1975ರಲ್ಲಿ ಅಮೆರಿಕಾದ ನಾಸಾ ಹಾಗೂ ಭಾರತದ ಇಸ್ರೋ ಜಂಟಿಯಾಗಿ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ ಪ್ರೋಗ್ರಾಂ ಹಮ್ಮಿಕೊಂಡವು. ಇದರಿಂದ ಭಾರತದ 6 ರಾಜ್ಯಗಳ 20 ಜಿಲ್ಲೆಗಳಲ್ಲಿರುವ ಸುಮಾರು 2400 ಆಯ್ದ ಹಳ್ಳಿಗಳಲ್ಲಿ ದೂರದರ್ಶನ ಕಾರ್ಯಕ್ರಮಗಳು ಪ್ರಸಾರವಾದವು. ಇನ್ನು 80ರ ದಶಕವಂತೂ ದೂರದರ್ಶನದ ಪಾಲಿಗೆ ಸುವರ್ಣ ಗಳಿಗೆಯ ಸಮಯವಾಗಿತ್ತು. ಇದೇ ಸಮಯಕ್ಕೆ ಸರಿಯಾಗಿ ಅಂದರೆ 1982ರಲ್ಲಿ ಭಾರತ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಂಡಿತ್ತು. ಈ ಸುಸಂದರ್ಭದಲ್ಲಿ ವಾಹಿನಿ ತನ್ನ ಕಲರ್ ಟೆಲಿಕಾಸ್ಟ್ ಆರಂಭಿಸಿತು. ಜೊತೆಗೆ ಸಿಗ್ನೇಚರ್ ಟ್ಯೂನ್ ಹಾಗೂ ಅತ್ಯಾಕರ್ಷಕ ಲೋಗೋ ಕೂಡ ಲೋಕಾರ್ಪಣೆ ಆಗುವಂತಾಯಿತು. ಇಂದಿಗೂ ಕೂಡ ಆ ಲಾಂಛನದೊಂದಿಗೆ ದೂರದರ್ಶನ ತನ್ನ ಪ್ರಸಾರ ನಡೆಸ್ತಾ ಇದೆ. ಸ್ನೇಹಿತರೆ, ಏಷ್ಯನ್ ಗೇಮ್ಸ್ ವೇಳೆ ದೂರದರ್ಶನ ನಡೆಸಿದ ವರ್ಣರಂಜಿತ ಪ್ರಸಾರ ದೇಶದ ಜನರ ಮನಸೂರೆಗೊಂಡಿತು. ಇನ್ನು ಇದೇ ಹುಮ್ಮಸ್ಸಿನೊಂದಿಗೆ ದೂರದರ್ಶನ 1984ರಲ್ಲಿ ಭಾರತದ ಮೊದಲ ಧಾರಾವಾಹಿ ಹಮ್ ಲೋಗ್ ಪ್ರಸಾರ ಮಾಡಿತು. ಅತ್ಯಂತ ಕಡಿಮೆ ಅವಧಿಯಲ್ಲೇ ಈ ಸೀರಿಯಲ್ ಜನಪ್ರಿಯತೆಯ ಉತ್ತುಂಗ ಏರಿತ್ತು. ಕೆಳ ಮಧ್ಯಮ ವರ್ಗದವರ ಬದುಕಿನ ಸಂಘರ್ಷವನ್ನ ತೆರೆ ಮೇಲೆ ಬಿಚ್ಚಿಟ್ಟ ಈ ಧಾರಾವಾಹಿ ಅತ್ಯಂತ ಫೇಮಸ್ ಆಗಿತ್ತು. ಸೀರಿಯಲ್ ಪಾತ್ರಗಳೇ ತಾವು ಅನ್ನುವಷ್ಟರ ಮಟ್ಟಿಗೆ ಈ ಧಾರಾವಾಹಿ ಜನರೊಂದಿಗೆ ಕನೆಕ್ಟ್ ಆಗಿತ್ತು. 80ರ ದಶಕ ದೂರದರ್ಶನದ ಪಾಲಿಗೆ ಮಹೋನ್ನತ ದಿನಗಳಾಗಿದ್ದವು. ವಾಹಿನಿ ಹೊಸತನಕ್ಕೆ ತುಡಿಯುತ್ತಾ ಹೊಸ ಕಾರ್ಯಕ್ರಮಗಳನ್ನು ಟೆಲಿಕಾಸ್ಟ್ ಮಾಡಲು ಶುರು ಮಾಡಿತ್ತು. ಅಂದು ವಾಹಿನಿ ಪರಿಚಯಿಸಿದ್ದ ಕಾರ್ಯಕ್ರಮಗಳು ಇಂದಿಗೂ ಹಲವು ಟಿವಿ ವಾಹಿನಿಗಳಿಗೆ ಬೆಂಚ್ ಮಾರ್ಕ್ನಂತೆಯೇ ಇವೆ. ಹೀಗೆ ಜನಪ್ರಿಯತೆಯತ್ತ ಸಾಗುತ್ತಿದ್ದ ದೂರದರ್ಶನ 1987ರಲ್ಲಿ ಅತಿ ಪ್ರಮುಖ ಹೆಜ್ಜೆ ಇಟ್ಟಿತು. ಅದೇನೆಂದರೆ ಭಾರತೀಯ ಮಹಾಕಾವ್ಯ ರಾಮಾಯಣವನ್ನ ಚಿಕ್ಕ ಪರದೆಗೆ ಅಳವಡಿಸಿದ್ದು. ರಾಮಾಯಣ ಧಾರಾವಾಹಿ ಅದೆಷ್ಟು ಖ್ಯಾತಿಯಾಗಿತ್ತೆಂದರೆ ಅದು ಪ್ರಸಾರವಾಗುವ ಸಮಯದಲ್ಲಿ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು. ಟಿವಿಗಳಿದ್ದವರ ಮನೆಯಲ್ಲಿ ಜನ ಜಂಗುಳಿ ಸೇರಿರುತ್ತಿತ್ತು. ಇದರ ಜನಪ್ರಿಯತೆಯ ಸೆರಗಿನಲ್ಲೇ ದೂರದರ್ಶನ ಮಹಾಭಾರತ ಪ್ರಸಾರಕ್ಕೆ ಸಜ್ಜಾಯಿತು. 1988ರಲ್ಲಿ ಮಹಾಭಾರತ ತನ್ನ ಟೆಲಿಕಾಸ್ಟ್ ಪ್ರಾರಂಭಿಸಿತು. ಈ 2 ಧಾರಾವಾಹಿಗಳು ಇಡೀ ದೇಶದಲ್ಲಿ ತನ್ನದೇ ಆದ ಅಲೆಯನ್ನ ಕ್ರಿಯೇಟ್ ಮಾಡಿದ್ದವು. ಇದೇ ಮೊದಲ ಬಾರಿಗೆ ದೇಶದ ಜನತೆ 2 ಮಹಾಕಾವ್ಯಗಳನ್ನ ದೃಶ್ಯ ರೂಪದಲ್ಲಿ ವೀಕ್ಷಿಸುವಂತಾಗಿತ್ತು. ಜನತೆಯ ಪಾಲಿಗೆ ಇವೆರಡೂ ಧಾರಾವಾಹಿಗಳು ಕೇವಲ ಕಥೆಗಳಾಗಿರಲಿಲ್ಲ, ಬದಲಿಗೆ ಧಾರ್ಮಿಕ ನಂಬಿಕೆಯ ಶ್ರದ್ಧೆಯ ವಿಷಯಗಳಾಗಿದ್ದವು. ಮೊದಲೇ ಹೇಳಿದಂತೆ ಈ ಸೀರಿಯಲ್ಗಳು ಬರುವ ಸಮಯದಲ್ಲಿ ರಸ್ತೆಗಳು ನಿರ್ಜನಗೊಂಡ್ರೆ ಟಿವಿಗಳಿಗೆ ಪೂಜೆ ಕೂಡ ನಡೆಯುತ್ತಿತ್ತು. ಅಷ್ಟರ ಮಟ್ಟಿಗೆ ಈ ಧಾರಾವಾಹಿಗಳು ದೂರದರ್ಶನಕ್ಕೆ ಅತ್ಯುನ್ನತ ಸ್ಥಾನ ತಂದುಕೊಟ್ಟವು. ಜೊತೆಗೆ ದೇಶವನ್ನ ಸಹ ಭಾವನಾತ್ಮಕವಾಗಿ ಒಂದುಗೂಡುವಂತೆ ಮಾಡಿದ್ವು. ಯಾವಾಗ ಈ ಧಾರಾವಾಹಿಗಳು ಕ್ಲಿಕ್ ಆದವು ಅಂದಿನಿಂದ ದೂರದರ್ಶನ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡಿತು. ಜೊತೆಗೆ ಸುರಭಿ, ರಂಗೋಲಿಯಂತಹ ಕಲಾತ್ಮಕ ಪ್ರಯೋಗಗಳು ದೂರದರ್ಶನಕ್ಕೆ ಹೆಸರು ತಂದುಕೊಟ್ಟವು. ಇನ್ನು ವಿಜ್ಞಾನಕ್ಕೆ ಸಂಬಂಧಿಸಿದ ಟರ್ನಿಂಗ್ ಪಾಯಿಂಟ್, ಮಹಿಳಾ ಸಬಲೀಕರಣದ ಉಡಾನ್ ಕಾರ್ಯಕ್ರಮಗಳನ್ನ ಸಹ ವಾಹಿನಿ ಶುರು ಮಾಡಿತು. ಇದರೊಂದಿಗೆ ದೂರದರ್ಶನ ಜವಾಬ್ದಾರಿ ಮಾಧ್ಯಮವಾಗಿ ಗುರುತಿಸಲ್ಪಟ್ಟಿತು. ಇದರಿಂದ ದೂರದರ್ಶನದ ಬಗ್ಗೆ ಜನಮಾನಸದಲ್ಲಿ ವಿಶೇಷ ಪ್ರೀತಿ ಹಾಗೂ ವಿಶ್ವಾಸ ಬೆಳೆಯಿತು. ದೇಶ ಉದಾರೀಕರಣಕ್ಕೆ ಹೊರಳುವವರೆಗೂ ದೂರದರ್ಶನ
ಏಕಮೇವಾದ್ವಿತೀಯವಾಗಿ ಮಾರುಕಟ್ಟೆಯಲ್ಲಿತ್ತು. ಆದರೆ ಯಾವಾಗ ಜಾಗತೀಕರಣದ ಗಾಳಿ ದೇಶದಲ್ಲಿ ಬೀಸಲು ಶುರು ಮಾಡಿತು, ಅಲ್ಲಿಗೆ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಶುರುವಾಯಿತು. 1991ರಲ್ಲಿ ಆರ್ಥಿಕ ಉದಾರೀಕರಣದ ಅಡಿಯಲ್ಲಿ ವಿದೇಶಿ ಹೂಡಿಕೆಗೆ ಅನುಮತಿ ಸಿಕ್ಕಿತು. ಇದರ ಪರಿಣಾಮ ದೇಶದಲ್ಲಿ ಹೊಸ ಚಾನೆಲ್ಗಳು ತಮ್ಮ ಪ್ರಸಾರ ಶುರು ಮಾಡಿದವು. ಕೇಬಲ್ ಮುಖಾಂತರ ಮನೆ ಮನೆಗಳಿಗೆ ಟಿವಿ ವಾಹಿನಿಗಳ ಪ್ರಸಾರ ಆರಂಭವಾಯಿತು. ಜಿ ಟಿವಿ, ಸ್ಟಾರ್ ಟಿವಿ ಹಾಗೂ ಸೋನಿ ಟಿವಿಗಳು ಈ ವೇಳೆ ಮಾರುಕಟ್ಟೆ ಪ್ರವೇಶಿಸಿದವು. ಕಾರ್ಯಕ್ರಮ ವೈವಿಧ್ಯತೆ ಹಾಗೂ ಪ್ರಸಾರ ಗುಣಮಟ್ಟದಿಂದಾಗಿ ಪೈಪೋಟಿ ಶುರುವಾಗಿತ್ತು. ಖಾಸಗಿ ಚಾನೆಲ್ಗಳು ಹೊಸ ಹೊಸ ಕಾಂಟೆಂಟ್ ಶೋಗಳೊಂದಿಗೆ ಜನರನ್ನ ಸೆಳೆಯಲು ಶುರು ಮಾಡಿದ್ವು. ಆದರೆ ದೂರದರ್ಶನ ತನ್ನ ಹಳೆಯ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿತ್ತು. ಇದು ಸಹಜವಾಗಿಯೇ ವಾಹಿನಿ ಹಿಂದೆ ಉಳಿಯುವಂತೆ ಮಾಡಿತು. ದಿನ ಕಳೆದಂತೆ ಟಿಆರ್ಪಿ ಕುಸಿಯತೊಡಗಿತ್ತು. ದೂರದರ್ಶನ ನೋಡುತ್ತಿದ್ದವರೆಲ್ಲ ಲಘು ಬಗೆಯ ಖಾಸಗಿ ವಾಹಿನಿಗಳತ್ತ ಹೊರಳಿದ್ರು. ಇದನ್ನ ತಡೆಯುವ ನಿಟ್ಟಿನಲ್ಲಿ ವಾಹಿನಿ ತನ್ನ ಕಾರ್ಯಕ್ರಮಗಳನ್ನ ಮನರಂಜನಾತ್ಮಕವಾಗಿ ಮಾಡಲು ಪ್ರಯತ್ನ ನಡೆಸಿತು. ಅದರ ಪರಿಣಾಮ ಎನ್ನುವಂತೆ ವ್ಯೋಮಕೇಶ್ ಬಕ್ಷಿ ಹಾಗೂ ಶಕ್ತಿಮಾನ್ ಧಾರಾವಾಹಿಗಳು ದೂರದರ್ಶನದಲ್ಲಿ ಪ್ರಸಾರ ಕಂಡವು. ಜೊತೆಗೆ ವಾಹಿನಿಗೂ ಮತ್ತೆ ಹೊಸ ಹುರುಪು ತಂದುಕೊಟ್ಟವು. ಇದರೊಂದಿಗೆ ದೂರದರ್ಶನ ಹೊಸ ಹೊಸ ಕಾರ್ಯಕ್ರಮ ಶೋಗಳಿಗೆ ತೆರೆದುಕೊಳ್ಳುವಂತಾಯಿತು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ದೂರದರ್ಶನ ವಿವಿಧ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ವಿಶಿಷ್ಟ ವಿಷಯ ಭಾಷೆಗಳಿಗೆ ಪ್ರತ್ಯೇಕ ಚಾನೆಲ್ ಆರಂಭಿಸಿತು. ಜನರಲ್ ಕಾರ್ಯಕ್ರಮಗಳಿಗೆ ಡಿಡಿ ನ್ಯಾಷನಲ್, ಭಾರತೀಯ ಸಂಸ್ಕೃತಿ ಕಲೆಗಳ ಪ್ರಚಾರಕ್ಕೆ ಡಿಡಿ ಭಾರತಿ, ಕ್ರೀಡಾ ವಿಷಯಗಳಿಗಾಗಿ ಡಿಡಿ ಸ್ಪೋರ್ಟ್ಸ್, ಕೃಷಿ ವಿಚಾರಕ್ಕಾಗಿ ಡಿಡಿ ಕಿಸಾನ್, ಆಯಾ ರಾಜ್ಯ ಭಾಷೆಗಳ ಚಾನೆಲ್ಗಳು ಪ್ರಸಾರ ಆರಂಭಿಸಿದವು. ಇದೇ ಪ್ರಯತ್ನದ ಮುಂದುವರಿದ ಭಾಗವಾಗಿ 2005ರಲ್ಲಿ ಪ್ರಸಾರ ಆರಂಭಿಸಿದ್ದ ಹವಾಯೆ ಸೀರಿಯಲ್ ಡಿಡಿ ಚಾನೆಲ್ಗೆ ಅತ್ಯುತ್ತಮ ಎನ್ನುವ ರೀತಿಯಲ್ಲಿ ಟಿಆರ್ಪಿ ತಂದುಕೊಟ್ಟಿತು. ಅತಿಮಾನುಷ ಶಕ್ತಿಗಳ ಕತೆ ಹೊಂದಿದ್ದ ಈ ಧಾರಾವಾಹಿ ಜನರನ್ನ ಸೂಜಿಗಲ್ಲಿನಂತೆ ಸೆಳೆದಿತ್ತು. ಅಲ್ಲದೆ ಬೆಸ್ಟ್ ಸೀರಿಯಲ್ ಆಫ್ ದಿ ಇಯರ್ ಎನ್ನುವ ಪ್ರಶಸ್ತಿಯನ್ನ ಕೂಡ ಇದು ಗಳಿಸಿತ್ತು. ಸುಧಾರಣಾ ಕಾರ್ಯಕ್ರಮಗಳು ಹಾಗೂ ಉತ್ತಮ ಕಾರ್ಯಕ್ರಮಗಳಿಂದ ದೂರದರ್ಶನ ಮತ್ತೆ ತನ್ನ ಉತ್ತುಂಗದ ದಿನಗಳಿಗೆ ಮರಳಿದೆ ಅಂತ ಭಾವಿಸಲಾಗಿತ್ತು. ಆದರೆ ಅಂತಹ ಯಾವ ಘಟನೆಗಳು ಕೂಡ ನಡೆಯಲಿಲ್ಲ. ಒಂದೆರಡು ಕಾರ್ಯಕ್ರಮಗಳು ಕ್ಲಿಕ್ ಆಗಿದ್ದು ಬಿಟ್ರೆ ದೂರದರ್ಶನ ಹೊಸತನದ ಪೈಪೋಟಿ ಎದುರಿಸಲು ಸಾಧ್ಯವಾಗಲೇ ಇಲ್ಲ. 2010ರ ಬಳಿಕವಂತೂ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಖಾಸಗಿ ವಾಹಿನಿಗಳ ಅದ್ಧೂರಿ ಕಾರ್ಯಕ್ರಮ, ಅವುಗಳ ವಿಶಿಷ್ಟತೆ ಮುಂದೆ ದೂರದರ್ಶನದ ಕಾರ್ಯಕ್ರಮಗಳು ಸೊರಗಿದವು. ಜೊತೆಗೆ ತನ್ನ ಸಿಗ್ನೇಚ್ ಬದಲಾಯಿಸಿದ ವಾಹಿನಿಯ ಸಾಂಪ್ರದಾಯಿಕ ಪ್ರೋಗ್ರಾಂಗಳು, ಕಾಸ್ಟ್ಯೂಮ್ನಲ್ಲಿ ಹಳೆತನ, ಓಬಿರಾಯನ ಕಾಲದ ದೃಶ್ಯಾವಳಿ ರಚನೆ, ಹೀಗೆ ಅನೇಕ ಕಾರಣಗಳಿಂದಾಗಿ ಜನರು ಖಾಸಗಿ ವಾಹಿನಿಗಳತ್ತ ಶಿಫ್ಟ್ ಆದರು. ಜನರ ಅಭಿರುಚಿಗಳು ರಾಕೆಟ್ ವೇಗದಲ್ಲಿ ಬದಲಾಗ್ತಾ ಇದ್ದರೆ ದೂರದರ್ಶನ ಮಾತ್ರ ಅದೇ ಹಳೆಯ ಗುಂಗಿನಲ್ಲೇ ಪ್ರಸಾರ ನಡೆಸ್ತಾ ಇತ್ತು. ಇದಲ್ಲದೆ ವಾಹಿನಿ ಹೇಳಿ ಕೇಳಿ ಸರ್ಕಾರಿ ಒಡೆತನ ಹೊಂದಿರುವ ಸಂಸ್ಥೆ, ಹೀಗಾಗಿ ತಾಂತ್ರಿಕ ವಿಚಾರದಲ್ಲಿ ಬಹಳವೇ ಹಿಂದುಳಿಯಿತು. ಈ ಎಲ್ಲ ಕಾರಣಗಳು ದೂರದರ್ಶನ ಜನರ ಫೇವರೆಟ್ ಲಿಸ್ಟ್ನಿಂದ ಹೊರಹೋಗುವಂತೆ ಮಾಡಿದ್ವು. ಖಾಸಗಿ ವಾಹಿನಿಗಳ ಅಬ್ಬರದ ನಾವೀನ್ಯತೆ ಇರುವ ಕಾರ್ಯಕ್ರಮಗಳು ಜನರನ್ನ ಮೋಡಿ ಮಾಡಿದ್ದವು. ಆದರೆ ದೂರದರ್ಶನ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗದೆ ಹಳೆಯ ಔಟ್ಡೇಟೆಡ್ ಪ್ರೋಗ್ರಾಂನಲ್ಲೇ ಉಳಿದು ಬಿಟ್ಟಿತು. ಇದರಿಂದಾಗಿ ವಾಹಿನಿಯ ಟಿಆರ್ಪಿ ಪಾತಾಳ ಮುಟ್ಟಿತು. ಕಾರ್ಯಕ್ರಮ ಪೈಪೋಟಿ ನೀಡಲು ಸಜ್ಜಾಗಿ ಖಾಸಗಿ ವಾಹಿನಿಗಳಿಗೆ ಧಾರಾವಾಹಿ ನಿರ್ಮಿಸಿಕೊಡುತ್ತಿದ್ದ ಬಾಲಾಜಿ ಟೆಲಿಫಿಲಮ್ಸ್ ಹಾಗೂ ಸಾಯಿ ಟೆಲಿಫಿಲಮ್ಸ್ ಜೊತೆ ದೂರದರ್ಶನ ಒಡಂಬಡಿಕೆ ಮಾಡಿಕೊಂಡಿತ್ತು. ಆದರೆ ಆ ಪ್ರಯತ್ನಗಳ್ಯಾವುವು ಡಿಡಿ ವಾಹಿನಿಯ ಕೈ ಹಿಡಿಯಲಿಲ್ಲ. ಖಾಸಗಿ ವಾಹಿನಿಗಳ ಕಸೋಟಿ ಜಿಂದಗಿ, ಸಾಸ್ ಬಿ ಕಭಿ ಬಹು ಥಿ, ಕಹಾನಿ ಗರ್ ಗರ್ ಕಿ ಸೀರಿಯಲ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆದರೆ ಡಿಡಿಗೆಂದು ಈ ಸಂಸ್ಥೆಗಳು ನಿರ್ಮಿಸಿದ್ದ ಸೀರಿಯಲ್ಗಳು ತೋಪೆದ್ದು ಹೋದವು. ಪರಿಣಾಮ ಡಿಡಿ ವಾಹಿನಿ ಈ ಎರಡೂ ಸಂಸ್ಥೆಗಳ ಜೊತೆ ಮಾಡಿಕೊಂಡಿದ್ದ ಒಪ್ಪಂದಕ್ಕೆ ವಿದಾಯ ಹೇಳಿತು. ಜೊತೆಗೆ ದೂರದರ್ಶನದ ಜಡ ಹಿಡಿದ ಆಡಳಿತ, ಸರ್ಕಾರಿ ವ್ಯವಸ್ಥೆಯ ನಿಧಾನಗತಿ ಧೋರಣೆ ವಾಹಿನಿಯನ್ನ ಅವಸಾನದ ಅಂಚಿಗೆ ತಂದು ನಿಲ್ಲಿಸಿವೆ. ವಾಹಿನಿಯ ಹಿನ್ನಡೆಗೆ ಸರ್ಕಾರವು ಪರೋಕ್ಷ ಕಾರಣ ಎನ್ನುವ ಆರೋಪವೂ ಇದೆ. ಸರ್ಕಾರಿ ವಾಹಿನಿಯಾದ ಕಾರಣ ಸುದ್ದಿಗಳ ಪ್ರಸಾರದಲ್ಲಿ ಸಿಕ್ಕಾಪಟ್ಟೆ ಹಿಡಿತವಿದೆ. 1975ರ ಎಮರ್ಜೆನ್ಸಿ ವೇಳೆ ವಾಹಿನಿ ದೇಶದಲ್ಲಿ ನಡೆದ ಸುದ್ದಿಗಳನ್ನು ಸರಿಯಾಗಿ ಟೆಲಿಕಾಸ್ಟ್ ಮಾಡಲಿಲ್ಲ ಎನ್ನುವ ಆರೋಪವಿದೆ. ಆಯಾ ಸರ್ಕಾರಗಳು ಬಂದಾಗ ಅವುಗಳ ಕಾರ್ಯಕ್ರಮದಂತೆ ವಾಹಿನಿಯು ಅಲ್ಪ ಸ್ವಲ್ಪ ತನ್ನ ಕಾರ್ಯಾಚರಣೆ ಬದಲಿಸಿಕೊಳ್ಳುತ್ತೆ ಅನ್ನುವ ಮಾತುಗಳು ಸಹ ಇದೆ. ಇದೆಲ್ಲದರ ಹೊರತಾಗಿಯೂ ದೂರದರ್ಶನವನ್ನ ಹಳಿಗೆ ತರುವ ಪ್ರಯತ್ನ ಸಾಕಷ್ಟು ಮಾಡಲಾಗಿದೆ. ತಾಂತ್ರಿಕ ತಜ್ಞ ಸ್ಯಾಮ್ ಪಿತ್ರೋಡ ಸಮಿತಿ ಪ್ರಸಾರ ಭಾರತಿಗೆ ಹಲವು ಸಲಹೆ ರೂಪದ ಟಿಪ್ಸ್ಗಳನ್ನು ನೀಡಿತ್ತು. ಪ್ರಸಾರ ಭಾರತಿ ದೂರದರ್ಶನ ಧಾರಾವಾಹಿ ಪ್ರೊಡಕ್ಷನ್ಗಾಗಿ
ಕೇವಲ 15% ಹಣ ಖರ್ಚು ಮಾಡುತ್ತದೆ. ಇದರಿಂದ ಗುಣಮಟ್ಟ ಸಾಧ್ಯವಿಲ್ಲ. ಹೀಗಾಗಿ ಪ್ರೊಡಕ್ಷನ್ ವೆಚ್ಚವನ್ನ 50% ಏರಿಸುವಂತೆ ಪಿತ್ರೋಡ ಸಮಿತಿ ಹೇಳಿತ್ತು. ಆದರೆ ಈ ಸಲಹೆಗಳು ಯಾವುವು ಕಾರ್ಯರೂಪಕ್ಕೆ ಬರಲಿಲ್ಲ. ಇನ್ನು ಕೊರೋನಾ ಕಾಲಘಟ್ಟದಲ್ಲಿ ಡಿಡಿ ವಾಹಿನಿ ಜನರ ಇಚ್ಛೆಯಂತೆ ತನ್ನ ಹಳೆಯ ಪಾಪ್ಯುಲರ್ ಶೋಗಳಾದ ರಾಮಾಯಣ, ಮಹಾಭಾರತ ಮರುಪ್ರಸಾರ ಮಾಡಿತು. ಆ ಸಂದರ್ಭದಲ್ಲಿ ಇದು ವಾಹಿನಿಗೆ ಕೊಂಚ ಹೆಸರು ತಂದು ಕೊಟ್ಟವಾದರೂ ದೊಡ್ಡ ಮಟ್ಟದ ಮ್ಯಾಜಿಕ್ ಏನು ನಡೆಯಲಿಲ್ಲ. ಕೋವಿಡ್ ಲಾಕ್ಡೌನ್ ಮುಗಿಯುತ್ತಿದ್ದಂತೆ ಮತ್ತೆ ವಾಹಿನಿಯ TRP ಎಂದಿನಂತೆ ಹಿಂದೆ ಉಳಿಯಿತು. ಸದ್ಯ ಭಾರತ ಸರ್ಕಾರ ಡಿಡಿ ವಾಹಿನಿಗಳ ಅಪ್ಗ್ರೇಡ್ಗಾಗಿ 2500 ಕೋಟಿ ಹಣವನ್ನ ಹೂಡೋದಾಗಿ ಹೇಳಿದೆ. ಆ ಮೂಲಕ ಸರ್ಕಾರಿ ವಾಹಿನಿಗಳನ್ನ ಟಾಪ್ ಸ್ಥಾನದಲ್ಲಿ ತರೋದಾಗಿ ಹೇಳ್ತಿದೆ. ಆದರೆ ತಾಂತ್ರಿಕತೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವ ಈ ಕಾಲಘಟ್ಟದಲ್ಲಿ ಈ ಪ್ರಮಾಣದ ಹೂಡಿಕೆ ಹೊಸತನ ತರಲು ಸಾಧ್ಯವ ಅನ್ನುವ ಪ್ರಶ್ನೆ ಕೂಡ ಇದೆ. ದೂರದರ್ಶನದ ಬಗ್ಗೆ ಈಗಲೂ ಜನತೆಗೆ ವಿಶೇಷ ಪ್ರೀತಿ ಇದೆ. ಸರ್ಕಾರಿ ವಾಹಿನಿಯಾಗಿದ್ದುಕೊಂಡೇ ಹೊಸತನ ಅಳವಡಿಸಿಕೊಳ್ಳಲಿ ಅಂತ ಜನ ಬಯಸ್ತಾ ಇದ್ದಾರೆ. ಆದರೆ ಜಡ ಹಿಡಿದ ಸರ್ಕಾರಿ ವ್ಯವಸ್ಥೆಯಲ್ಲಿ ದೂರದರ್ಶನ ಪುಟಿದೇಳುತ್ತಾ ಹಾಗೂ ಮತ್ತೆ ತನ್ನ ಸುವರ್ಣ ಯುಗಕ್ಕೆ ಮರಳುತ್ತಾ ಅನ್ನೋದನ್ನ ಕಾಲವೇ ಹೇಳಬೇಕಿದೆ. ಈ ದೇಶದ ಪ್ರಜೆಗಳಾಗಿ ದೂರದರ್ಶನ ಕಾಯಕಲ್ಪಗೊಂಡು ಉತ್ತಮ ವಾಹಿನಿಯಾಗಿ ಬರಲಿ ಅನ್ನೋದೇ ನಮ್ಮ ಆಶಯ. ನಿಮಗೂ ಕೂಡ ದೂರದರ್ಶನದ ನೆನಪುಗಳಿದ್ದರೆ ಕಾಮೆಂಟ್ ಮಾಡಿ.